ಸ್ವಾಗತಿಸಿದ ಆತ್ಮೀಯ ಶರಣ ಬಂಧುಗಳೇ, ಇವತ್ತಿನ ಗೌರವ ಸನ್ಮಾನ ಸಮಾರಂಭ ಆರಂಭ ಮೊದಲಿಗೆ ಬಸವಗುರು ಪೂಜೆಯೊಂದಿಗೆ ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ವೇದಿಕೆಗೆ ಆಗಮಿಸಬೇಕು. ಶಿವಕುಮಾರ್ ನಾಗಶೆಟ್ಟಿ ಕಲ್ಯಾಣ ಸರ್ ಅವರು, ಅದೇ ರೀತಿ ನಮ್ಮ PKPS ನ ಅಧ್ಯಕ್ಷರಾದ ಅನಿಲ್ ಕುಮಾರ್ ವೈಜನಾಥ್ ಕಲ್ಯಾಣ ಸರ್ ತಾವು ಆಗಮಿಸಿ ಇದೀಗ ಮೊದಲಿಗೆ ಬಸವಗುರು ಪೂಜೆಯನ್ನ ಈ ಸಂದರ್ಭದಲ್ಲಿ ನೆರವೇರಿಸುವುದರೊಂದಿಗೆ ಈ ಕಾರ್ಯಕ್ರಮವನ್ನ ಇದೀಗ ಪ್ರಾರಂಭಿಸಲಾಗ್ತಾ ಇದೆ. ಜಗಜ್ಯೋತಿ ವಿಶ್ವಗುರು ಬಸವಣ್ಣನವರು ಬಸವಗುರು ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಗೌರವ ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಭಾಲ್ಕಿಯ ಎಲ್ಲ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ನಿರ್ದೇಶಕರುಗಳು ಜೊತೆಗೆ PKPS ನ ಈ ಸಂದರ್ಭದಲ್ಲಿ ಎಲ್ಲರ ಉಪಸ್ಥಿತಿಯಲ್ಲಿ ಅಧ್ಯಕ್ಷರಿಂದ ಇದೀಗ ಬಸವಗುರು ಪೂಜೆಯನ್ನು ನೆರವೇರಿಸಲಾಗುತ್ತಾ ಇದೆ. ಜೈ ಗುರು ಬಸವೇಶ್ವರರ ಮಹಾದೇವ ವಿಶ್ವಗುರು ಬಸವಣ್ಣನವರಿಗೆ, ಪರಮ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ, ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪೂಜ್ಯರ ಕಾರ್ಯಕ್ಕೆ ಬಸವ ಕ್ಲಬ್ಸ್ ಗೋ. ಇದ್ದಾರೆ ಶರಣ ಅನಿಲ್ ಕುಮಾರ್ ವೈಜನಾಥ್ ಕಲ್ಯಾಣ ಸರ್ ಅವರು, ಅದೇ ರೀತಿ ಉಪಾಧ್ಯಕ್ಷರಾದ ಶರಣ ಮುಕುಂದ ಕೃಷ್ಣಾಜಿ ಬಿರಾದರ್ ಅವರು. ಈ ಸಂದರ್ಭದಲ್ಲಿ PKPS ನ ವತಿಯಿಂದ ಅಲ್ಲಿಯ ಎಲ್ಲ ನಿರ್ದೇಶಕರುಗಳು ಪೂಜ್ಯ ಅಪ್ಪಗಳವರಿಗೆ ಈ ಸಂದರ್ಭದಲ್ಲಿ ಭಕ್ತಿ ಗೌರವ ಅರ್ಪಣೆಯನ್ನ ನೆರವೇರಿಸ್ತಾ ಇದ್ದಾರೆ. ಪರಮ ಪೂಜ್ಯ PKPS ನ ವತಿಯಿಂದ ಪರಮ ಪೂಜ್ಯರಿಗೆ ಈ ಸಂದರ್ಭದಲ್ಲಿ ನಮ್ಮ PKPS ನ ಅಧ್ಯಕ್ಷರು ನಿರ್ದೇಶಕರು ಪೂಜ್ಯ ಅಪ್ಪಗಳವರಿಗೆ ಈ ಸಂದರ್ಭದಲ್ಲಿ ಭಕ್ತಿ ಗೌರವ ಅರ್ಪಣೆಯನ್ನ ನೆರವೇರಿಸ್ತಾ ಇರುವಂತದ್ದು. ವಿಶೇಷವಾಗಿ ನೂತನವಾಗಿ ಆಯ್ಕೆಯಾದಂತ ಅಧ್ಯಕ್ಷರು ಮತ್ತು ನಿರ್ದೇಶಕರಿಗೆ ಸನ್ಮಾನ ಸಮಾರಂಭದ ಸಾನ್ನಿಧ್ಯ ವಹಿಸಿರುವ ಪೂಜ್ಯ ಅಪ್ಪಗಳವರಿಗೆ ನಮ್ಮ ಚಂದ್ರಕಾಂತ್ ಸನ್ಮುಖಪ್ಪ ಖಂಡ್ರೆ ಅವರು, ನಿರ್ದೇಶಕರು ಪ್ರಾಥಮಿಕ ಕೃಷಿ ಪದವಿ ಸಹಕಾರ ಸಂಘ ಭಾಲ್ಕಿ ಅವರು ಕೂಡ ಪೂಜ್ಯ ಅಪ್ಪಗಳವರಿಗೆ, ಜೊತೆಗೆ ಕಿರಣ್ ಕುಮಾರ್ ಖಂಡ್ರೆ ಸರ್ ಅವರು, ಇಲ್ಲಿ ಉಪಸ್ಥಿತರಿರುವ PKPS ನ ವತಿಯಿಂದ ಪೂಜ್ಯ ಅಪ್ಪಗಳವರಿಗೆ ಭಕ್ತಿ ಗೌರವ ಅರ್ಪಣೆಯ ಸನ್ಮಾನವನ್ನ ಭಕ್ತಿ ಗೌರವ ಸಮರ್ಪಣೆಯನ್ನ ನೆರವೇರಿಸ್ತಾ ಇರುವಂತದ್ದು. ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಪೂಜ್ಯರಿಗೆ ಭಕ್ತಿಪೂರ್ವಕ ಅನಂತ ಶರಣಾರ್ಥಿಗಳನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಆತ್ಮೀಯ ಎಲ್ಲ ಆಗಮಿಸಿರ್ತಕ್ಕಂಥ PKPS ಹಾಗೂ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರು ಇರ್ಬೋದು, ಅಧ್ಯಕ್ಷರು, ಉಪಾಧ್ಯಕ್ಷರು ಬಂದಿರ್ತಕ್ಕಂಥ ತಮ್ಗೆಲ್ರಿಗೂ ಸುಂದರ್ ಕ್ಲಬ್ಸ್ ಗೋ. ಅನಂತ ಶರಣಾರ್ಥಿಗಳು ತಾವೆಲ್ಲರೂ ಆಸೀನರಾಗಬೇಕಾಗಿ ವಿನಂತಿ ಮಾಡ್ತೇನೆ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣೆ 22ನೇ ತಾರೀಕು ಪರಮ ಪೂಜ್ಯರ ಜಯಂತಿ ದಿವಸ ನೆರವೇರಿತ್ತು. ಅವತ್ತಿನ ದಿವಸ ನಡೆದಂತ ಚುನಾವಣೆಯಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಜನರ ಬೆಂಬಲವನ್ನ ಪಡ್ಕೊಂಡು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನ ನಿರ್ದೇಶಕರಾಗಿ ಆಯ್ಕೆಯಾದರು. ನಂತರದಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದವರಿಗೆ ಸನ್ಮಾನ ನಡೀತಾ ಇದೆ. ಜೊತೆಗೆ PKPS ನ ಅಧ್ಯಕ್ಷರು, ಜೊತೆಗೆ ಅಲ್ಲಿ ಉಪಾಧ್ಯಕ್ಷರು, ಎಲ್ಲ ನಿರ್ದೇಶಕರಿಗೆ ಈ ಸಂದರ್ಭದಲ್ಲಿ ಪೂಜ್ಯರಿಂದ ಗೌರವ ಸನ್ಮಾನ ಸಮಾರಂಭ ಇನ್ನೇನು ಆರಂಭಗೊಂಡಿದೆ. ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಸ್ವಾಗತವನ್ನ ಕೋರಲಿದ್ದಾರೆ ನಮ್ಮ ಬಾಬು ಬೆಲ್ದಾಲ್ ಸರ್ ಅವರು. ಈಗ ಗುರುಪ್ರಸಾದ ಶಾಲೆ ಮುಖ್ಯ ಗುರುಗಳು ವೇದಿಕೆಗೆ ಆಗಮಿಸಿರುವಂತಹ ಎಲ್ಲ ನಮ್ಮ ಗೌರವಾನ್ವಿತರಿಗೆ, ಸನ್ಮಾನಕ್ಕೆ ಭಾಜನರಾಗಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನ ಕೋರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಬಸವ ತಂದೆಯನ್ನ ಹೃದಯ ಕಮಲದಲ್ಲಿ ಸ್ಮರಿಸಿಕೊಂಡು ಶತಾಯಸಿಗಳು ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸುತ್ತಾ, ಶಿಕ್ಷಣ ಪ್ರೇಮಿಗಳು, ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಸಂಸ್ಥಾಪಕರು, ಅನುಭವ ಮಂಟಪದ ಅಧ್ಯಕ್ಷರು, ಅನೇಕ ಬಡ ವಿದ್ಯಾರ್ಥಿಗಳ ಆಶ್ರಯದಾತರು ಹಾಗೂ ಇಂದಿನ ಅಪರೂಪದ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿಕೊಂಡಂತಹ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಪಾದಾರವಿಂದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಈ ಒಂದು ಅಪರೂಪ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸುಸ್ವಾಗತವನ್ನು ಚಪ್ಪಾಳೆ ತಟ್ಟುವುದರ ಮುಖಾಂತರ ಬಯಸೋಣ. ಅದೇ ರೀತಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳು, ಕ್ರಿಯಾಶೀಲರು, ಅನೇಕರ ದುಶ್ಚಟಗಳನ್ನು ಬಿಡಿಸಿ ಸನ್ಮಾರ್ಗಕ್ಕೆ ಕೊಂಡೊಯ್ದಂತಹ ಪರಮ ಪೂಜ್ಯರು, ಕ್ರಿಯಾಶೀಲರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಇಂದಿನ ಅಪರೂಪದ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ವಹಿಸಿಕೊಂಡಂತಹ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಪಾದಾರವಿಂದಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ
ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸುಸ್ವಾಗತವನ್ನು ಚಪ್ಪಾಳೆ ತಟ್ಟುವುದರ ಮುಖಾಂತರ ಬಯಸೋಣ. ಅದೇ ರೀತಿ ಪರಮ ಪೂಜ್ಯರು ಎಲ್ಲರಿಗೆ ನಿನ್ನೆ ಸಭೆಯನ್ನು ಕರೆದಾಗ ಪರಮ ಪೂಜ್ಯರಿಗೆ ಎಲ್ಲರಿಗೆ ಸನ್ಮಾನವನ್ನು ಎಲ್ಲಿ ಇಟ್ಕೋಬೇಕು ಅನ್ನುವಂತಹ ಒಂದು ಚರ್ಚೆಯನ್ನು ಬಂದಾಗ ಪರಮ ಪೂಜ್ಯರು ಬಹಳ ಸಂತೋಷವಾಗಿ ನಾವು ಯಾವಾಗಲೂ ಆಶ್ರಮದಲ್ಲಿ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ, ಅದರ ಮಠದಲ್ಲಿಯೇ ಎಲ್ಲರನ್ನ ಕರೆಸಿ ಒಂದು ಸನ್ಮಾನ ಮಾಡಿದ್ರೆ, ಮಠದ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಸನ್ಮಾನ ಮಾಡಿದ್ರೆ ಅದು ಎಲ್ಲಕ್ಕಿಂತ ದೊಡ್ಡದಾಗ್ತದೆ ಅನ್ನುವಂಥ ದೃಷ್ಟಿಯನ್ನು ಇಟ್ಕೊಂಡು ನಿನ್ನೆ ಚರ್ಚೆಗೆ ಬಂದಾಗ ಪರಮ ಪೂಜ್ಯರು ಆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಅದೇ ರೀತಿಯ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯರು ಕರೆಗೆ ಓಗೊಟ್ಟು ಬಂದಂತಹ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು ಶಿವಕುಮಾರ್ ನಾಗಶೆಟ್ಟಿ ಕಲ್ಯಾಣಿ ಅವರಿಗೂ ಹಾಗೂ ಎಲ್ಲ ಸದಸ್ಯರಿಗೂ, ಅದೇ ರೀತಿ ಶರಣ ಅನಿಲ್ ಕುಮಾರ್ ವಜಿನಾಥ್ ಕಲ್ಯಾಣಿ ಅವರಿಗೂ ಹಾಗೂ ಅಧ್ಯಕ್ಷರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಭಾಲ್ಕಿಯವರಿಗೂ, ಅವರ ಎಲ್ಲ ಸದಸ್ಯರಿಗೂ, ಅವರಿವರೆನ್ನದೇ ಇಲ್ಲಿ ನೆರೆದಂಥ ಎಲ್ಲ ಶರಣರಿಗೂ, ಶರಣ ತಂದೆ ತಾಯಿಗಳಿಗೂ ಹಾಗೂ ಅಧ್ಯಕ್ಷರಿಗೂ ಎಲ್ಲರಿಗೂ ಶ್ರೀಮಠದ ಪರವಾಗಿ ಹಾಗೂ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಹಾರ್ದಿಕವಾದಂಥ ಸುಸ್ವಾಗತವನ್ನ ಜೋರಾಗಿ ವೆಲ್ಕಮ್ ಕ್ಲಾಪ್ಸ್ ಗೋ. ಮತ್ತೊಂದು ಸಲ ಎಲ್ಲರನ್ನ ಹೃದಯ ತುಂಬಿ ಸ್ವಾಗತಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಶರಣು ಶರಣ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪೂಜ್ಯರಿಗೂ ಜೊತೆಗೆ ಉಪಸ್ಥಿತರಿರುವ ಎಲ್ರಿಗೂ ಸ್ವಾಗತಿಸಿರ್ತಕ್ಕಂಥ ನಮ್ಮ ಗುರುಪ್ರಸಾದ ಶಾಲೆಯ ಮುಖ್ಯ ಗುರುಗಳಾದ ಬಾಬು ಬಲ್ಲಾಳ್ ಸರ್ ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿದ ಆತ್ಮೀಯ ಬಂಧುಗಳೇ, ಈ ಗೌರವ ಸನ್ಮಾನ ಸಮಾರಂಭದ ವೇದಿಕೆ ಮೇಲೆ ಆಸರಾಗಿರುವ ಪರಮ ಪೂಜ್ಯ ಗುರುಬಸವ ಪಟ್ಟದೇವರ ಅಪ್ಪಗಳವರು ಇದೀಗ ಪೂಜ್ಯರ ವಾಣಿಯನ್ನ ನಾವು ನೀವೆಲ್ಲರೂ ಆಲಿಸೋಣ, ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವಣ್ಣನವರನ್ನ ಸ್ಮರಿಸಿ ಅನುಭವ ಮಂಟಪದ ಶಿಲ್ಪಿ, ಕನ್ನಡದ ಪಟ್ಟದೇವರೆಂದೇ ಖ್ಯಾತನಾಮರಾದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಸ್ಮರಿಸಿ ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ, ಇತ್ತೀಚೆಗೆ ನಮ್ಮ ಭಾಲ್ಕಿಯಲ್ಲಿ ಈ ಒಂದು ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಭಕ್ತಾದಿಗಳೆಲ್ಲ ದರ್ಶನ ಬಂದಿದ್ದರು, ಅಪೂರ್ವ ಆಶೀರ್ವಾದ ಕೂಡ ಮಾಡಿದರು. ಆನಂತರ PKPSದು ಕೂಡ ಅದನ್ನು ಚುನಾವಣೆ, ಅವರು ಅನೇಕರು ದರ್ಶನ ಪಡ್ಕೊಂಡಿದ್ರು. ಆ ಚುನಾವಣೆ ಆಗಿದ್ದ ಮೇಲೆ ಅದರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಕೋಆಪರೇಟಿವ್ ಬ್ಯಾಂಕಿನ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ನಮ್ಮ ಶಿವಕುಮಾರ್ ನಾಗಶೆಟ್ಟಪ್ಪ ಕಲ್ಯಾಣಿ ಅವರು ನೂತನವಾಗಿ ಅಧ್ಯಕ್ಷರಾಗಿದ್ದಾರೆ. ಶಿವ ಕಲ್ಯಾಣಿ ಅವರಿಗೂ ಹಾಗೂ PKPSನ ಅಧ್ಯಕ್ಷರಾಗಿರ್ತಕ್ಕಂಥ ಕಪಿಲ್ ಕಲ್ಯಾಣಿ ಅವರಿಗೂ ಹಾಗೂ ಎಲ್ಲರೂ ನಮ್ಮವರು ಎಲ್ಲರಿಗೂ ಹಾಗೂ ಇಲ್ಲೆಲ್ಲ ಉಪಸ್ಥಿತ ಇರ್ತಕ್ಕಂಥ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿ. ಆತ್ಮೀಯ ಪ್ರೀತಿಯ ವಿದ್ಯಾರ್ಥಿಗಳೇ, ನಿಜಕ್ಕೂ ಮಠದ ಪರಂಪರೆ, ಮಠದ ಹಿನ್ನೆಲೆ, ಮಠದ ಇತಿಹಾಸ ಯಾರೇ ಸಾಧನೆ ಮಾಡ್ತಾರಂದ್ರೆ ಒಂದು ಒಳ್ಳೆ ಕಾರ್ಯ ಮಾಡ್ತಕ್ಕಂಥವ್ರಿಗೆ ಸದಾ ಮಠ ಯಾವಾಗಲೂ ಆಶೀರ್ವಾದ ಮಾಡ್ತಕ್ಕಂಥದ್ದು, ಪ್ರೋತ್ಸಾಹ ಕೊಡ್ತಕ್ಕಂಥದ್ದು. ಅದು ಕಲೆ ಇರಲಿ, ಸಾಹಿತ್ಯ ಇರಲಿ, ಕೃಷಿ ಇರಲಿ, ಸಹಕಾರ ಕ್ಷೇತ್ರ ಇರಲಿ, ಅದು ಯಾವುದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರನ್ನ ಗೌರವಿಸ್ತಕ್ಕಂಥದ್ದು ಅಪ್ಕೊಳ್ಳೋದು ನಡೆಸ್ಕೊಂಡು ಬಂದಿದ್ದಾರೆ. ಹೀಗಾಗಿ ಇವತ್ತು ಈ ಒಂದು ಇವೆಲ್ಲ ಈ ಕೃಷಿ ಪತ್ತಿನದಿರ್ಬೋದು, ಅದು ಕೋಆಪರೇಟಿವ್ ಇರ್ಬೋದು, ಇದು ಎಲ್ಲ ಬಡವರಿಗಾಗಿ, ಇದು PKPS ಅಂತೂ ಪೂರ್ತಿ ರೈತರಿಗಾಗಿರ್ತದೆ. ಇದು ಕೋಆಪರೇಟಿವ್ ಬ್ಯಾಂಕ್ ಅರ್ಬನ್, ಇದು ವ್ಯಾಪಾರಿಗಳೆಲ್ಲ ಕೂಡ್ಕೊಂಡು ಇದು ಭಾಳ
ಒಂದು ಇದಕ್ಕೆ ಆಗಿರ್ತಕ್ಕಂಥ ಒಂದು ಹಿನ್ನೆಲೆ ಇದೆ, ಬಹಳ ಹಳೇದಿರ್ತಕ್ಕಂಥದ್ದು. ಅಲ್ಲೆಲ್ಲ ಅನೇಕರು ಅಧ್ಯಕ್ಷರಾಗಿ ಒಳ್ಳೊಳ್ಳೆದು ಸೇವೆ ಮಾಡಿದ್ದಾರೆ. ಅದಕ್ಕೆ ನಮ್ಮ ಜೀವನ್ ಪೆದ್ದೆಯವ್ರು ಇರ್ಬೋದು, ವಂಕೆಯವ್ರು ಇರ್ಬೋದು, ಅನೇಕರಲ್ಲೆಲ್ಲ ನಾನು ಭಾಳ ಸಣ್ಣವಿದ್ದಾಗ ಇವ್ರ ಅಧ್ಯಕ್ಷರಿದ್ದರು, ಶರಣಪ್ಪ ಬಕ್ಕವ್ರು ಇದ್ದರು. ಆ ಸಂದರ್ಭದಾಗ ಅವಾಗಿನ ಹಿಡಿದು ಆ ನಂತರ ಸೋಮನಾಥಪ್ಪ ಅಷ್ಟ್ರಿಯವ್ರು ಇದ್ದರು. ಅನೇಕರು ಅದರದಿಂದ ಎಲ್ಲರೂ ಏನೋ ಒಂದು ಸೇವೆ ಮಾಡ್ಬೇಕಂತ ಬಯಸೋದದು, ಅದರದಿಂದ ಗಳಿಸ್ಬೇಕು, ಅದರಿಂದ ಏನೇನೋ ಮಾಡ್ಕೋಬೇಕಂಬದು ಅದು ಉದ್ದೇಶ ಯಾರಿಗೂ ಇರೋದಿಲ್ಲ. ಒಂದು ಒಳ್ಳೆಯದು ಅವಕಾಶ ಸಿಕ್ಕಿದೆ, ಜನರು ಸೇವಾ ಮಾಡ್ಬೇಕನ್ನೋದೇ ಆ ಕುರ್ಜಿದ ಮ್ಯಾಗ ಕುಂತೋರಿಗೆಲ್ಲ ಅದೇ ರೀತಿ ಇರುತ್ತದೆ. ಅದನ್ನೇ ಇದ್ರೆ ಅದು ಇನ್ನಿಷ್ಟು ಎಲ್ಲ ರೀತಿಯಿಂದ ಪ್ರಗತಿ. ಅದು ಯಾಕಂದ್ರೆ ಇದು ಜೀವನ ಹೆಂಗದ ಅಂದ್ರೆ ಯಾವಾಗ ಏನು ಆಗ್ತೀವಿ ಏನು ಗೊತ್ತಿಲ್ಲ, ಇರಸ್ತನ ಒಳ್ಳೇದು ಮಾಡಿ ಹೋಗ್ತಕ್ಕಂಥದ್ದದ. ಅಂಥ ಅವಕಾಶ ಅನೇಕರು ಎಲ್ಲರೂ ಇಲ್ಲಿ ಸೇವೆ ಮಾಡ್ಕೋತ ಬಂದಿದ್ದಾರೆ. ಇತ್ತೀಚೆಗೆ ನಮ್ಮ ಶಿವಕುಮಾರ್ ಕಲ್ಯಾಣಿ ಅವರು ಮಠದ ಮ್ಯಾಗ ಅಪಾರ, ಇಲ್ಲೆಲ್ಲರೂ ಮಠದ ಮ್ಯಾಗ ಭಕ್ತಿ ಶ್ರದ್ಧೆ ನಿಷ್ಠೆ ಇದ್ದವರು. ಅದ್ರಾಗ ನಮ್ಮ ಕಲ್ಯಾಣಿಯವರು ಅವ್ರದ್ದು ವಿಶೇಷ ಅಂದ್ರೆ ಅವ್ರು ಇದ್ರಾಗ ಇರ್ತಾರ ಅದು ಪರಿಪೂರ್ಣ ಮಾಡ್ತಕ್ಕಂಥ ಹೃದಯ ಶಿವಕುಮಾರ್ ಕಲ್ಯಾಣಿಯವ್ರದ್ದಿದೆ. ಅವರು ವ್ಯಾಪಾರಿಗಳ ಈ ಕಪಡ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ಮೇಲೆ ನಾನು ಅನೇಕರು ಹೇಳ್ತಾರೆ, ಅಪ್ಪರೇ ಅಧ್ಯಕ್ಷ ಕಪಡ ಅಸೋಸಿಯೇಷನ್ ಆಗಿದ್ಮ್ಯಾಗ ನಮಗೆ ಯಾವೂ ಈ ಮೊದಲೆಲ್ಲ ಸೆಲ್ ಟ್ಯಾಕ್ಸು ಅದು ಇದು ಏನೇನೋ ಸಮಸ್ಯೆ ಇತ್ತು. ಆದ್ರೆ ಶಿವ ಕಲ್ಯಾಣಿಯವ್ರು ಯಾವತ್ತು ಅಧ್ಯಕ್ಷ ಆಗ್ಯಾರ ಹಾಗೆ ನಡೆದು ಸಮಸ್ಯೆನೇ ಇಲ್ದಂಗೆ ಅದು ನಡ್ಸ್ಕೊಂಡು ಬಂದವ್ರು ನಮ್ಮ ಶಿವಕುಮಾರ್ ಕಲ್ಯಾಣಿಯವರು ಅಂತಕ್ಕಂಥ ಮಾತು ಅನೇಕರು ಹೇಳ್ತಾರೆ. ಅವರು ಈಗ ಕೋಆಪರೇಟಿವ್ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾರೆ. ಅವರು ಅವಧಿಯಲ್ಲಿ ಹೆಚ್ಚೆಚ್ಚು ಅದು ಪ್ರಗತಿ ಆಗಲಿ, ಅವ್ರ ಜೊತೆ ಎಲ್ಲರೂ ಅವರು ಹೆಸರು ಅಧ್ಯಕ್ಷರು ಅಂತಕ್ಕಂಥದ್ದು ಒಂದು ನಿಮಿತಿ ಇರ್ತದೆ, ಆದರೆ ಅವ್ರಿಗೆ ಸಾಥ್ ಕೊಡೋದು ಭಾಳ ಮಹತ್ವದ ಇರ್ತದೆ. ಈಗ ಅವ್ರ ಜೊತೆ ಗೆದ್ದಂಥವ್ರು ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಜು ಕುಮಾರ್ ಸುಭಾಷ್ ಗುಂಜರ್ಗಿ ಅವರು ಮತ್ತು ಚಂದ್ರಶೇಖರ್ ವಂಕೆ ಅವರು, ಜೀವನ ಗುರುಪಾದಪ್ಪ ಪೆದ್ದೆ ಅವರು, ವಿಲಾಸ್ ಜಗನ್ನಾಥ್ ಬಕ್ಕ ಅವರು, ನಿರಂಜನ್ ಶಾಂತಕುಮಾರ್ ಅಷ್ಟುರೆ ಅವರು, ದಿಲೀಪ್ ಕುಮಾರ್ ಕಲ್ಯಾಣಿ ಅವರು, ಅನಿಲ್ ಕುಮಾರ್ ಶಂಕರಪ್ಪ ಲೋಖಂಡೆ ಅವರು, ಬಸವರಾಜ್ ಮಾದಪ್ಪ ಬೋರೋಡೆ ಅವರು, ಸೂರ್ಯಮತಿ ಚಂದ್ರಕಾಂತ್ ಮಡ್ಡೆ ಅವರು, ಮನಿಷಾ ಸಂಗಮೇಶ್ ವಾಲೆ ಅವರು, ಶ್ರುತಿ ಸಂತೋಷ್ ಪಾಟೀಲ್ ಅವರು, ಬಾಲಾಜಿ ಹನುಮಂತರಾವ್ ಬಾಂಬಣೆ ಅವರು, ಇವರೆಲ್ಲರೂ ಈ ಒಂದು ಕೋಆಪರೇಟಿವ್ ಬ್ಯಾಂಕಿನ ನೂತನವಾಗಿ ಸದಸ್ಯರಾಗಿದ್ದಾರೆ. ಶಿವಕುಮಾರ್ ಕಲ್ಯಾಣಿ ಅವರಿಗೆ ಒಳ್ಳೆ ರೀತಿಯಿಂದ ಸಾಥ್ ಕೊಟ್ಟಾಗ ಏನಾದರೂ ಇನ್ನಿಷ್ಟು ಒಳ್ಳೇದು ಮಾಡಲಿಕ್ಕೆ ಅವ್ರಿಗೆ ಹೆಚ್ಚಿಂದ ಆನಿ ಬಲ ತುಂಬಿನಂಗೆ ಆಗ್ತದೆ. ಆ ದಿಶೆಯಲ್ಲಿ ತಾವೆಲ್ಲರೂ ಮಾಡ್ತೀರಿ, ಯಾಕಂದ್ರೆ ದೊಡ್ಡ ದೊಡ್ಡ ಪ್ರತಿಷ್ಠಿತ ಮನೆತನದವ್ರು ನೀವೆಲ್ಲ ಇದ್ದೀರಿ. ಭಾಳ ಒಳ್ಳೆ ರೀತಿಯಿಂದ ನೀವು, ಯಾಕಂದ್ರೆ ಇದು ಜೀವನದಾಗ ಒಂದೊಂದು ವೇದಿಕೆಗಳು ಸಿಕ್ಕಿದ ಮ್ಯಾಗ ಅದು ಸದುಪಯೋಗ ಮಾಡ್ಕೋಬೇಕಂತ. ಯಾಕಂದ್ರೆ ಭಾಳ ಜನ ಆ ಅಧಿಕಾರ ಮುಗಿದ ಮ್ಯಾಗ ಅದು ಇನ್ನು ನಾ ಇದು ಮಾಡ್ಬೇಕಾಗಿತ್ತು ಅದು ಮಾಡ್ಬೇಕಾಗಿತ್ತು ಅಂತಕ್ಕಂಥ ಭಾವನೆಗಳು ಇರ್ತಾವೆ. ಆದ್ರೆ ಇದ್ದಾಗ ಚೆನ್ನಾಗಿ ಮಾಡಿದ್ರೆ ಅದು ಅಜರಾಮಾಗಿ ಉಳಿತದೆ. ಇವತ್ತಿಗೂ ನಾವು ಸಿದ್ಧಲಿಂಗಪ್ಪ ಕಾಕನಾಡಿ ಅವರನ್ನ ನೆನೆಸ್ತೀವಿ. ಕಾರಣ ಏನು ಅಂತಂದ್ರೆ ಸಿದ್ಧಲಿಂಗಪ್ಪ ಕಾಕನಾಡಿಯವರು ಇದು ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ ಆಗ್ಲಿಕ್ಕೆ ಅವ್ರ ದೊಡ್ಡ ಸೇವಾ ಇದೆ. ಯಾಕಂದ್ರೆ ಇಲ್ಲೆಲ್ಲ ಮಠದಾಗೂ ಕೂಡ ಸಣ್ಣ ಪುಟ್ಟ ಚನ್ನಬಸವ ಪಟ್ಟದೇವ್ರು ಇದ್ದಾಗೂ ಸಮಸ್ಯೆಗಳಿದ್ದು, ಅಂಥ ಸಂದರ್ಭದಾಗ ಸಿದ್ಧಲಿಂಗಪ್ಪ ಕಾಕನಾಡಿ ಅವರು, ರಾಯಕಾಶಿರಾಯ್ ದೇಶಮುಖ್ ಅವರು, ಶಿವಲಿಂಗಪ್ಪ ಖಂಡ್ರೆ ಅವರು, ಅನೇಕರು ಅವರೆಲ್ಲ ಸೇವೆ ಮಾಡಿದ ಸಲುವಾಗಿ ಇವತ್ತಿಗೂ ಅವರನ್ನ ನೆನೆಸ್ತಕ್ಕಂಥದ್ದು ಅದು ಮರಿಲಿಕ್ಕಾಗೋದಿಲ್ಲ. ಅಂದ್ರೆ ಒಳ್ಳೆ ಕಾರ್ಯ ಮಾಡಿದ್ದಕ್ಕೆ ಯಾವತ್ತಿಗೂ ಜನ ಅದು ಅವರನ್ನ ನೆನೆಸ್ತಾರೆ. ಒಂದು ಸಣ್ಣ ಘಟನೆ ನೆನಪಿಗೆ ಬರ್ತದ. ಒಂದು ಬಡತನ ವ್ಯಕ್ತಿ, ಭಾಳ ಬಡವಿದ್ದ. ಎಷ್ಟು ಬಡತನ ಅಂದ್ರೆ ಅವನ ಬಲ್ಲಿ ಯಾವುದೇ ರೀತಿಯಿಂದ ಒಂದು
ಸ್ವಂತ ಮನಿನೂ ಇರಲಿಲ್ಲ, ಗುಡಿಸಲ್ದಲ್ಲಿ ಜೀವನ ಗೈತಿದ್ದ. ಆದ್ರೂ ಊರ್ ಜನ ಎಲ್ಲ ಶ್ರೀಮಂತನ ಬಲ್ಲಿ ಹೋಗ್ತಿದ್ದಿಲ್ಲ, ಸಾಹುಕಾರನ ಬಲ್ಲಿ ಹೋಗ್ತಿದ್ದಿಲ್ಲ, ಆ ಬಡು ಮನುಷ್ಯನ ಬಲ್ಲೇ ಬರ್ತಿದ್ರು. ಕಾರಣ ಏನು ಅಂದ್ರೆ ಅವನ ಬಲ್ಲಿ ಏನೂ ಇದ್ದಿಲ್ಲ, ಅವನ ಬಲ್ಲಿ ಇದ್ದಿದ್ದು ಶ್ರೀಮಂತನ ಬಲ್ಲಿ ಇದ್ದಿಲ್ಲ. ಅವನ ಬಲ್ಲಿ ಧೈರ್ಯ ಇತ್ತು, ಜನರ ಕಣ್ಣೀರು ಒರೆಸ್ತಕ್ಕಂಥ ಹೃದಯವಂತಿಕೆ ಅವನದಾಗಿತ್ತು. ಭಾಳ ಬಡವಿದ್ದ, ಅವನ ಬಲ್ಲಿ ಮನೆಗೆ ಹೋದ್ರು ಏನು ಕೂಡ್ಲಕ್ಕೆ ಚಾಪಿ ಕೂಡ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ದುಡಿಬೇಕು, ಬಂದಿರದಾಗೆ ಜೀವನ ನಡೆಸಬೇಕು. ಅಂಥ ಬಡವ ವ್ಯಕ್ತಿ ಊರಾಗ ಏನೇ ಇದ್ದರೂ ಸಮಸ್ಯೆಗಳನ್ನು ಪರಿಹಾರ ಮಾಡ್ತಿದ್ದ. ಅವನಿಗೆ ಒಂದು ದಿನ ಯಾವುದೋ ಒಂದು ಕಾಯಿಲೆ ಬಂತು, ತೀರ್ ಹೋದ. ಊರ್ ಜನ ಎಲ್ಲ ಕಣ್ಣೀರು ಹಾಕ್ಲತ್ತರು. ಊರ್ ಜನ ಎಲ್ಲ ಜನ್ಮ ನೀಡಿರ್ತಕ್ಕಂಥ ತಾಯಿ ತಂದೆ ತನ್ನ ಮಕ್ಕಳು ಏನಾರ ಆದ್ರೆ ಹೆಂಗ ತನ್ನ ಮಗನೇ ಹೋಗ್ಯಾನ ಅಂತ ಆ ಕಳ್ಳು ಯಾವಾಗಲೂ ತಳಮಳ ಮಾಡ್ಕೊತರು. ಅದೇ ರೀತಿ ಎಷ್ಟೋ ತಾಯಂದಿರು ಅದೇ ರೀತಿ ಕಳವಳ ಮಾಡಿಕೊಂಡ್ರು. ಆ ಒಬ್ಬ ಅಜ್ಜಿ ಅಲ್ಲತ್ತಳು, ಏ ಭಗವಂತನೇ, ಏ ದೇವ್ರೇ, ನನಗೆ ಒಯ್ಬೇಕಾಗಿತ್ತು, ಆ ಮಗನಿಗೆ ಯಾಕೆ ಒಯ್ದಿ? ಎಷ್ಟು ಜನರಿಗೆ ಸಹಾಯ ಮಾಡ್ತಿದ್ದ, ಹೆಂಗೆ ಸಹಾಯ ಮಾಡ್ತಿದ್ದ ಅಂತಂದ್ರೆ ಯಾರ್ದೋ ಮದಿ ನಡೀತಂದ್ರೆ ಅಲ್ಲಿ ಹೋಗಿ ಪೂರ್ತಿ ತಾಯಿ ತಂದೆ ಸ್ಥಾನದಾಗ ಏನು ನಿಂತು ಮಾಡ್ತಿದ್ರು ಅಷ್ಟೆಲ್ಲ ಮಾಡ್ತಿದ್ದ. ಯಾರೋ ವಿದ್ಯಾವಂತರು ಓದ್ಲತ್ತಾರಂದ್ರೆ ಅವ್ರಿಗೆ ಫೀಸ್ ಇಲ್ಲ ಅಂದ್ರೆ ಫೀಸ್ ಕಟ್ತಿದ್ದ. ಆರೋಗ್ಯದಾಗ ಏನಾರ ವ್ಯತ್ಯಾಸ ಇದ್ರೆ ಆಸ್ಪತ್ರೆದಾಗ ಏನೇನೋ ಮಾಡ್ಕೊಂಡು ಅವ್ರಿಗೆ ಗುಣಮುಖ ಮಾಡ್ತಕ್ಕಂಥ ಇಂಥ ಎಲ್ಲ ಕಷ್ಟದಾಗ ಇದ್ದವ್ರಿಗೆಲ್ಲ ಕಣ್ಣೀರು ಒರೆಸ್ತಿದ್ದ. ತೀರ್ ಹೋದಾಗ ತಾಯಿ ನನಗೆ ಒಯ್ಬೇಕಾಗಿತ್ತು. ಒಬ್ಬಕಿ ಹೆಣ್ಮಗಳು ಇನ್ನೊಂದು ಬಾರಿ ಏನಾದರೂ ನನ್ನ ಗರ್ಭದಾಗ ಮಗು ಕೊಡ್ತಿ ಅಂದ್ರೆ ಅಂಥ ಮಗನಿಗೆ ಕೊಡಬೇಕು, ಅಂಥ ಮಗನಿಗೆ ಕೊಡ್ಬೇಕಂತ ಕಣ್ಣೀರು ಹಾಕ್ಲತ್ತರು. ಅಂದ್ರೆ ಜನ ಯಾವತ್ತಿಗೂ ನೆನೆಸೋದು ಯಾರಿಗಂದ್ರೆ ಒಳ್ಳೇದು ಮಾಡಿದವರಿಗೆ ನೆನೆಸ್ತಾರೆ. ಒಳ್ಳೆಯವರನ್ನ ಯಾವತ್ತೂ ಜನ ಕೈ ಬಿಡೋದಿಲ್ಲ. ದೇವರು ಅವರನ್ನ ಎತ್ತರ ಮಟ್ಟಕ್ಕೆ ಒಯ್ತಾನೆ. ಹೀಗಾಗಿ ಒಳ್ಳೇದು ಮಾಡಿದವರಿಗೆ ಹೆಚ್ಚಿನ ಬೆಲೆ ಇದೆ. ಅದ್ರ ಸಲಕ್ಕೆ ಬಸವಣ್ಣವ್ರ ಜಗತ್ತಿನಾಗ ಇಷ್ಟೆಲ್ಲ ಧರ್ಮಗಳಿವೆ, ಇಷ್ಟೆಲ್ಲ ಧರ್ಮಗುರುಗಳು ಇದ್ದಾರೆ. ಆದ್ರೆ ಬಸವಣ್ಣವರು ಏನು ಸಂದೇಶ ಕೊಟ್ಟರು, ಎಲ್ಲರದು ಒಂದೊಂದು ಆಸೆ ದುಃಖಕ್ಕೆ ಮೂಲ ಅಂತ ಬುದ್ಧ ಹೇಳಿದ್ರು, ಪೈಗಂಬರ್ ಒಂದು ಹೇಳಿದ್ರು, ಯೇಸು ಕ್ರಿಸ್ತ ಒಂದು ಹೇಳಿದ್ರು, ಒಬ್ಬರು ಒಂದೊಂದು ಹೇಳಿದ್ರು. ಆದ್ರೆ ಬಸವಣ್ಣವ್ರು ಹೇಳಿದ್ರು, ಎಲ್ಲಿ ದಯ ಅದ ಅದೇ ಧರ್ಮ ಅಂತ ಹೇಳಿನವ್ರು ಜಗತ್ತಿನಾಗ ಯಾರಾದ್ರೂ ಅದು ಬಸವಣ್ಣವ್ರು. ಅಂತ ಬಸವಣ್ಣವ್ರು ಸಮಾಜಮುಖಿ. ಅವರು ಆ ಒಂದು ಸಂದರ್ಭದಾಗ ಎಷ್ಟು ಎಲ್ಲ ರಂಗದಲ್ಲಿ ನ್ಯಾಯ ಕೊಟ್ಟವರು ಬಸವಣ್ಣವರು. ಅಂತ ಬಸವಣ್ಣವ್ರದ್ದು ಕಾರ್ಯ ಏನು ಅಂದ್ರೆ ಕಣ್ಣೀರು ಒರೆಸ್ತಕ್ಕಂಥದ್ದು, ಒಳ್ಳೇದು ಮಾಡೋದು. ಜನ ಯಾರು ಏನೇ ಕನ್ಕೊಲಿ, ನಮ್ಮ ಮನಸ್ಸಿಗೆ ಗೊತ್ತದ ಒಳ್ಳೇದು ಮಾಡೀನಿ ಕೆಟ್ಟದ್ದು ಮಾಡೀನಿ. ಪ್ರತಿಯೊಬ್ಬರದ್ದು ಎಲ್ಲರದ್ದು ಕೌಂಟ್ ಆಗ್ತದೆ. ನಾವು ಸ್ವಾಮಿಗಳು ಇದ್ದೇವೆ ಅಂತಂದ್ರೆ ನಮ್ದು ಭೀ ಕೌಂಟ್ ಆಗ್ತದೆ, ಯಾರಿಗೂ ಬಿಡೋದಿಲ್ಲ. ಒಳ್ಳೇದು ಮಾಡಿದ್ರೆ ನಮಗೆಲ್ಲ ಒಳ್ಳೇದು ಆಗ್ತದ. ಆ ದಿಶೆಯಲ್ಲಿ ನೀವೆಲ್ಲರೂ ಒಂದೊಂದು ಸ್ಥಾನಕ್ಕೆ ಇಲ್ಲೆಲ್ಲರೂ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಈ ನಿಮ್ಮ ಒಂದು ಅವಧಿಯಲ್ಲಿ ಇನ್ನೂ ಹೆಚ್ಚೆಷ್ಟು ಕಾರ್ಯಗಳು ನಡೀಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಅದೇ ರೀತಿ PKPSಸಿನ ಒಂದು ಅಧ್ಯಕ್ಷರು, ಇದು ಕೃಷಿಗೆ ಸಂಬಂಧಪಟ್ಟಿದ್ದು. ಅದು ಭಾಳ ಏನೇ ಇದ್ದರೂ ಅಲ್ಲಿ ದುಡ್ಡು ಕೊಡೋದಿರ್ಬೋದು ಕೃಷಿ ಬಗ್ಗೆ. ಯಾಕಂದ್ರೆ ನಮ್ಮ ದೇಶನೇ ಇದು ಕೃಷಿ ಪ್ರಧಾನ ದೇಶ. ಇವತ್ತು ಇಷ್ಟೆಲ್ಲ ಜಗತ್ತು ಮುಂದುವರೆದ್ರು ಕೂಡ, ಇಷ್ಟು ಟೆಕ್ನಾಲಜಿ ಮುಂದುವರೆದ್ರು ಕೂಡ ಇವತ್ತಿಗೂ ಒಂದು ಅಕ್ಕಿ ಕಾಳಾಗಲಿ ಜೋಳದ ಕಾಳಾಗಲಿ ರೈತ ಬಿಟ್ಟರು ಯಾರೂ ಇನ್ನ ತಕ್ಕ ತಯಾರು ಮಾಡಿದಾಗಿಲ್ಲ. ಅಂಥ ಒಂದು ಕೃಷಿಗೆ ಸಂಬಂಧಪಟ್ಟಂಥ ಇದು PKPS. ಇದು ಭಾಳ ಇದು ಒಂದು ನಿಜವಾದ ದೇವರ ಸೇವೆ, ನಿಜವಾದ ಇದು ಜನರ ಒಂದು ಒಳತಿಗಾಗಿ ಏಳಿಗೆಗಾಗಿ ಕೃಷಿ ಸಂಬಂಧಪಟ್ಟದ್ದು. ಅಂಥ ಒಂದು ಇದು ನಮ್ಮ ಅನಿಲ್ ಕುಮಾರ್ ವೈಜನಾಥ್ ಕಲ್ಯಾಣೆ ಅವರು ಅಧ್ಯಕ್ಷರಾಗಿದ್ದಾರೆ. ಅವ್ರದ್ದು ಕೂಡ ಒಳ್ಳೆ ರೀತಿಯಿಂದ ನಾವು ಏನೇ ಇದ್ದರೂ ಅವ್ರ ಜೊತೆ ಒಂದು ಯುವಕರು ಪಡೆನೇ ಇಲ್ಲೆಲ್ಲ ಹಿರೇಮಠಗಲ್ಲಿ ಚೌಡಿ ನಮ್ಮ ಸಂಗಮೇಶ್ ವಾಲೆ ಅಣ್ಣವರು ಅವರು ಎಲ್ಲರೂ ಕೂಡ್ಕೊಂಡು ಏನೇ ಇದ್ರು ಕೂಡ ಒಳ್ಳೇದು ಮಾಡ್ಕೋತ ಬಂದವರು. ಅಂತ ಕಲ್ಯಾಣಿಯವರು ಅಧ್ಯಕ್ಷ ಆಗಿದ್ದಾರೆ. ಅದ್ರ ಜೊತೆ ಉಪಾಧ್ಯಕ್ಷರು ನಮ್ಮ ಮುಕುಂದ್ ಕೃಷ್ಣಾಜಿ ಬಿರಾದರ್ ಅವರು ಉಪಾಧ್ಯಕ್ಷರಾಗಿದ್ದಾರೆ. ಕಿರಣ್ ಕುಮಾರ್ ಶಿವರಾಜಪ್ಪ ಖಂಡ್ರೆ ಅವರು
ಅದೇ ರೀತಿ ನಮ್ಮ ರಾಜ್ಕುಮಾರ್ ಗುರಪ್ಪ ಜಲ್ದಿ ಅವರು, ಚಂದ್ರಕಾಂತ್ ಶೆಣುಕಪ್ಪ ಖಂಡ್ರೆ ಅವರು, ರಾವಣ ದೇವುಲ್ ಅವರು, ಪ್ರಭು ಸುಭಾಷ್ ಅವರು, ಸಲೋಮುದ್ದೀನ್ ಜಮೂಲುದ್ದೀನ್ ಚೌಧರಿ ಅವರು, ಪಾಂಡುರಂಗ್ ನರ್ಸಿಂಗ್ ಕಲ್ವಾಡಿ ಅವರು, ಅನಿತಾ ಶಾಂತಕುಮಾರ್ ಗುಂಗೆ ಅವರು, ಸರಸ್ವತಿ ಹನುಮಂತ್ ವಡ್ಡೆ ಅವರು, ಇವರೆಲ್ಲರೂ ಈ ಒಂದು PKPS ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಇವರೆಲ್ಲ ವಿಜಯ ಆಗಿದ್ದಾರೆ. ಒಂದು ಒಳ್ಳೆಯ ನಮ್ಮ ಕಲ್ಯಾಣಿಯವರ ಅಧ್ಯಕ್ಷತೆಯಲ್ಲಿ ಇನ್ನೂ ಅದು ಹೆಚ್ಚಿನ ಸೇವೆ ನಡೀಲಿ. ಹಿಂದೆ ಬಳತೆಯವರು ಇದ್ದರು, ಈಗ ಅವರು ಎಲ್ಲರೂ ಒಂದು ಆ ಚುನಾವಣೆ ಇದ್ದಾಗ ಅಷ್ಟೇ, ಅದರ ನಂತರ ಮತ್ತೆ ನಾವು ಎಲ್ಲರೂ ಅಣ್ಣ ತಮ್ಮರ ಹಂಗೆ ಎಲ್ಲರೂ ಅದೇ ಪ್ರೇಮ ಪ್ರೀತಿಯಿಂದ ಇರಬೇಕು. ಯಾಕಂದ್ರೆ ಇದು ಕೊನೆಗೆ ಹೋಗೋದು ಪ್ರೇಮ ಪ್ರೀತಿನೇ. ಅಂತ ಒಂದು ಇದು ಇಟ್ಕೊಂಡು ಎಲ್ಲರೂ ಒಳ್ಳೇದು ಮಾಡ್ರಿ ಎಂಬ ಒಂದು ಉದ್ದೇಶ ಇಟ್ಕೊಂಡು ಅಪ್ಪವರು ಎಲ್ಲರನ್ನ ಗೌರವಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಕರೆದಿದ್ದಾರೆ. ನೀವು ಬಹಳ ಪ್ರೀತಿಯಿಂದ ಭಕ್ತಿಯಿಂದ ನೀವೆಲ್ಲರೂ ಆಗಮಿಸಿದ್ರಿ. ನಿಜಕ್ಕೂ ನಮಗ ಅತಿ ಖುಷಿ ತಂದು ಕೊಟ್ಟಿದೆ. ನಿಮ್ದಿಂದ ಎಲ್ಲ ಒಳ್ಳೇದಾಗ್ಲಿ. ಇಲ್ಲಿ ನಾವು 22ನೇ ತಾರೀಕಿಗೆ ಮಾಡ್ಬೇಕಂತಕ್ಕಂಥದ್ದು ಯಾರೋ ಅಪ್ಪವ್ರಿಗೆ ಅಂದ್ರು, ನಂಬಲ್ಲೇ ಅಪ್ಪವ್ರು ಅಂದ್ರು ಅದು ಇನ್ನೂ ದೂರ ಆಗ್ತದ. ಈಗ ಅವ್ರು ಗೆದ್ದಾರಂದ್ರೆ ಬೇಗ ಮಾಡೋದೇ ಚಲೋ ಅಂತಕ್ಕಂಥದ್ದು ಮಠದಲ್ಲೇ ಮಾಡರಿ. ಯಾಕಂದ್ರೆ ಆಶ್ರಮ ಆದ್ರೆ 22 ತಾರೀಕು ಇರ್ತದೆ, ಇವತ್ತೇ ಮಾಡರಿ. ಯಾಕಂದ್ರೆ ಇಲ್ಲಿ ಮಠದಾಗಿಂದು ಮಕ್ಕಳದೆಲ್ಲ ಭಾಳ ಜನ ನೋಡಿರಿ. ನಮ್ಮ ಕಿರಣ್ ಕುಮಾರ್ ಖಂಡ್ರೆ ಅಣ್ಣವ್ರು ಇರ್ಬೋದು, ಅಷ್ಟ್ರಿಯವ್ರು ಇರ್ಬೋದು, ಪೆದ್ದೆಯವ್ರು ಇರ್ಬೋದು, ಬಕ್ಕ ಎಲ್ಲರೂ ನೀವು ನೋಡಿರಿ. ನೋಡೋದವರು ಸ್ವಲ್ಪ ಜನ ಮಠದಲ್ಲಿ ಇಲ್ಲೊಂದು 400 ವಿದ್ಯಾರ್ಥಿಗಳು, ಅವ್ರಿಗೆ ಊಟ ವಸತಿ ಶಿಕ್ಷಣ ಅವರಿಗೆಲ್ಲ ಅಪ್ಪವರು ಇಲ್ಲೆಲ್ಲ ಕಲ್ತಂತ ಮಕ್ಕಳು ಬಹಳ ಚಲೋ ಸ್ಥಾನಮಾನ ಮೇಲೆ ಇದ್ದಾರೆ. ಇಲ್ಲಿ ಕಲ್ತಂತ ಮಕ್ಕಳಿಗೆ ನಾವೆಲ್ಲ ಇದ್ದಾಗ ಅಷ್ಟು ವ್ಯವಸ್ಥಿತವಾಗಿ ಈಗೇನು ವ್ಯವಸ್ಥೆ ಅದಲ್ಲ, ಈಗ ಭಾಳ ಅಚ್ಚುಕಟ್ಟದ. ಅವರು ಪ್ರಸಾದಿಲೆ ಬೇರೆ, ವಸತಿ ಬೇರೆ, ಶಾಲೆ ಬೇರೆ. ನಾವು ಇದ್ದಾಗ ಹೆಂಗಿತ್ತು ಅಂದ್ರೆ ಇಲ್ಲಿ ಪ್ರಸಾದ ವಸತಿ, ಶಾಲೆಗೆ ಹೋದ್ರು ಶಾಲೆಗೆ ಹೋಗಲ್ದವ್ರು ಟಾಕೀಸು, ಬಸ್ ಸ್ಟ್ಯಾಂಡು, ಸ್ಟೇಷನು ಆ ಕಡೆ ಆದ್ರೆ ಅಪ್ಪವರು ಇಲ್ಲೆಲ್ಲ ವ್ಯವಸ್ಥೆಯನ್ನ ಬಡು ಮಕ್ಕಳಿಗಾಗಿ ನಿಜವಾದ ಅಪ್ಪವರು ಬುದ್ಧನನ್ನ, ಬಸವಣ್ಣನನ್ನ, ಅಂಬೇಡ್ಕರ್ರನ್ನ, ಛತ್ರಪತಿ ಶಿವಾಜಿ ಮಹಾರಾಜರನ್ನ, ಅಕ್ಕ ಮಹಾದೇವಿಯರನ್ನ, ಶರಣರ ಸಂತರನ್ನ ಎಲ್ಲಿ ನೋಡ್ತಾರೆ ಅಂದ್ರೆ ಈ ಮಕ್ಕಳ ಹೃದಯದಲ್ಲೇ ಅಪ್ಪವ್ರು ನೋಡ್ತಾರೆ. ಅದನ್ನ ಇಟ್ಕೊಂಡೇ ಇಲ್ಲೆಲ್ಲ ಮಕ್ಕಳಿಗೆ ಇಲ್ಲಿ ಶಿಕ್ಷಣ, ಅನ್ನ, ಆಶ್ರಯನ ಕೊಟ್ಟು ಆ ಮಕ್ಕಳನ್ನ ನಾಗರಿಕರಾಗಿ ಬೆಳೆಸ್ತಾ ಇದ್ದಾರೆ. ಇಲ್ಲೆಲ್ಲ ಇದ್ದಂಥ ಮಕ್ಕಳು ಎಷ್ಟೋ ಜನ ಅವ್ರ ತಾಯಿ ತಂದೆ ಹೈದರಾಬಾದ್ ಅಂತ ಸಿಟಿ ಅಥವಾ ಬಾಂಬೆ ಅಂತ ಸಿಟಿ, ಬೆಂಗಳೂರು ಅಂತ ಸಿಟಿಯಲ್ಲಿ ಕೆಲಸ ಮಾಡ್ತಾರೆ. ಎಷ್ಟೋ ಜನ ಯಾವುದೋ ಹೊಲದ ಇದರಲ್ಲಿ ಮುನಿಮಾಗಿರ್ತಾರೆ, ನೇಗಿಲು ಹೊಡಿತಕ್ಕಂಥ ಕೆಲಸ ಮಾಡ್ತಾರೆ. ಎಷ್ಟೋ ಜನರಿಗೆ ತಾಯಿ ಇದ್ರೆ ತಂದೆ ಇಲ್ಲ, ತಂದೆ ಇದ್ರೆ ತಾಯಿ ಇಲ್ಲ, ಅಂತ ಕಡು ಬಡತನದ ಇವರೆಲ್ಲ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಬೆಳಗ್ಗೆಯಿಂದ ಸಂಜೆ ತನ ಅವರಿಗೆ ಬಿಡು ಇಲ್ದಂಗೆ ದಿನಚರಿ ಇದೆ. ಅವ್ರು ಒಳ್ಳೆ ರೀತಿಯಿಂದ ಇಲ್ಲೆಲ್ಲ ಮಕ್ಕಳದ್ದು ಅವ್ರದ್ದು ಏಳಿಗೆ ಆಗಬೇಕು ಅನ್ನುವ ಹಿನ್ನೆಲೆ ಇಟ್ಕೊಂಡು ಇಲ್ಲಿ ಮಠದಲ್ಲಿ ಒಂದು ಪ್ರಸಾದ ನಿಲಯ ಪರಮಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವ್ರು ಆರಂಭ ಮಾಡಿರ್ತಕ್ಕಂಥದ್ದು. ಅದನ್ನು ಬಹಳ ವಿಸ್ತಾರವಾಗಿ ಅಪ್ಪವ್ರು ಬೆಳೆಸಿದ್ದಾರೆ. ಇಂಥ ಇದರಲ್ಲೇ ಮಕ್ಕಳ ಮಧ್ಯದಲ್ಲೇ ತಮಗೆಲ್ಲ ಆಶೀರ್ವಾದ ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಇಲ್ಲಿ ಕರೆದಿದ್ದಾರೆ. ತಮಗೆಲ್ಲ ಒಳ್ಳೇದಾಗಲಿ, ನಿಮ್ದಿಂದ ಎಲ್ಲ ಒಳ್ಳೇದು ಕಾರ್ಯಗಳು ಯಶಸ್ವಿ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿ. ಇವತ್ತಿನ ಗೌರವ ಸನ್ಮಾನ ಸಮಾರಂಭದ ಕುರಿತು ಪರಮ ಪೂಜ್ಯ ಗುರುಬಸವ ಪಟ್ಟದೇವರಪ್ಪಗಳವರು ಮಾತನಾಡಿದ್ದಾರೆ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಮತ್ತೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇರ್ಬೋದು, ರೈತರ ಏಳಿಗೆಗಾಗಿ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ವ್ಯವಸ್ಥಿತವಾಗಿ ಅನುಕೂಲ ಆಗುವ ಹಾಗೆ ತಮ್ಮಿಂದ ಸೇವೆ ಆಗಲಿ ಅನ್ನುವಂಥದ್ದು ಪೂಜ್ಯ ಅಪ್ಪಗಳವರು ಮಾತನಾಡಿದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಪೂಜ್ಯರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ತಿಳಿಸಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮಾತೃ ಹೃದಯಗಳು ಪರಮ ಪೂಜ್ಯ
ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಡವರು ಈ ಸಂದರ್ಭದಲ್ಲಿ ಮೊದಲನೇದಾಗಿ ಇವತ್ತಿನ ಗೌರವ ಸನ್ಮಾನ ಸಮಾರಂಭದಲ್ಲಿ ಪೂಜ್ಯರಿಂದ ಒಂದು 5 ಜನರಿಗೆ ವಿಶೇಷವಾಗಿ ಗೌರವ ಸನ್ಮಾನ ಆಶೀರ್ವಾದವನ್ನ ಈ ವೇದಿಕೆ ಮೇಲೆ ಮಾಡಲಾಗ್ತಾ ಇದೆ. ಮೊದಲನೇದಾಗಿ ನಮ್ಮ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಶರಣ ಶಿವಕುಮಾರ್ ನಾಗಶೆಟ್ಟಿ ಕಲ್ಯಾಣಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಗೌರವ ಸನ್ಮಾನವನ್ನ ಇದೀಗ ಪ್ರಾರಂಭಿಸಲಾಗ್ತಾ ಇದೆ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಭಾಲ್ಕಿಯ ನೂತನವಾಗಿ ಆಯ್ಕೆಗೊಂಡಿರ್ತಕ್ಕಂಥ ಅಧ್ಯಕ್ಷರಾದ ಶಿವಕುಮಾರ್ ನಾಗಶೆಟ್ಟಿ ಕಲ್ಯಾಣಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ಮೊದಲನೇದಾಗಿ ನಮ್ಮ ಭಾರತೀಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರಿಗೆ ಈಗ ಮೊದಲನೇದಾಗಿ ನಮ್ಮ ಶರಣ ಅನಿಲ್ ಕುಮಾರ್ ವೈದ್ಯನಾಥ್ ಕಲ್ಯಾಣಿ ಸರ್ ಅಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಭಾಗ್ಯವರು ಆಸೀನಾಗಬೇಕು. ಶರಣ ಮುಕುಂದ ಕೃಷ್ಣಾಜಿ ಬಿರಾದರ್ ಉಪಾಧ್ಯಕ್ಷರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ತಾವು ಕೂಡ ಆಸೀನಾಗಬೇಕು. ಜೊತೆಗೆ ಶರಣ ಕಿರಣ್ ಕುಮಾರ್ ಶಿವರಾಜಪ್ಪ ಖಂಡ್ರೆ ಅವರು ನಿರ್ದೇಶಕರು, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಭಾಲ್ಕಿ ಸರ್ ಅವರು ವೇದಿಕೆ ಬಂದು ಆಸೀನಾಗಬೇಕು. ಶರಣ ರಾಜ್ಕುಮಾರ್ ಗುರಪ್ಪ ಜಲ್ದೆ ಸರ್ ನಿರ್ದೇಶಕರು. ಈ ಸಂದರ್ಭದಲ್ಲಿ ನಿರ್ದೇಶಕರಿಗೆ ಪೂಜ್ಯ ಅಪ್ಪಗಳವರಿಂದ ವಿಶೇಷ ಗೌರವ ಸನ್ಮಾನ ಜೊತೆಗೆ ಆಶೀರ್ವಾದ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಅನಿಲ್ ಕುಮಾರ್ ವೈಷ್ಣವ್ ಕಲ್ಯಾಣಿ ಸರ್ ಅವರು, ಜೊತೆಗೆ ಮುಕುಂದ್ ಕೃಷ್ಣಾಜಿ ಬಿರಾದರ್ ಸರ್ ಅವರು, ಅದೇ ರೀತಿ ವೇದಿಕೆ ಮೇಲೆ ನಮ್ಮ ರಾಜ್ಕುಮಾರ್ ಜಂದೆ ಸರ್ ಇರ್ಬೋದು, ಕಿರಣ್ ಕುಮಾರ್ ಶಿವರಾಜಪ್ಪ ಖಂಡ್ರೆ ಸರ್ ಅವರು, ಜೊತೆಗೆ ಚಂದ್ರಕಾಂತ ಸನ್ಮುಖ ಖಂಡ್ರೆ ಸರ್ ಅವರು, ಎಲ್ಲರನ್ನ ಇದೀಗ ವೇದಿಕೆ ಮೇಲೆ ಪೂಜ್ಯ ಅಪ್ಪಗಳವರು ಸನ್ಮಾನಿಸಲಿ. ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳವರು, ಜೊತೆಗೆ ಪೂಜ್ಯ ಗುರುಬಸವ ಪಟ್ಟದೇವರ ಅಪ್ಪಗಳವರು ವಿಶೇಷವಾಗಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರಿಗೆ ಸಂದರ್ಭದಲ್ಲಿ ಸನ್ಮಾನಿಸಿ ಆಶೀರ್ವಾದಿಸುವುದರ ಜೊತೆಗೆ ತಮ್ಮ ಅವಧಿಯಲ್ಲಿ ಒಳ್ಳೆ ರೀತಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ ರೈತರಿಗೆ ಅನುಕೂಲವಾಗಲಿ, ಎಲ್ಲರ ಒಳಿತಿಗಾಗಿ ತಮ್ಮಿಂದ ಸೇವೆ ನೆರವೇರಲಿ ಅನ್ನುವಂತ ಶುಭ ಆಶೀರ್ವಾದದೊಂದಿಗೆ ಈ ಸಂದರ್ಭದಲ್ಲಿ ಪೂಜ್ಯ ಅಪ್ಪಗಳವರಿಂದ ಆಶೀರ್ವಾದ ಸನ್ಮಾನವನ್ನ ನೆರವೇರಿಸಲಾಗಿದೆ. ಇದೀಗ ಸನ್ಮಾನವನ್ನ ಸ್ವೀಕರಿಸಿದಂತ ಎಲ್ಲ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರು, ತದನಂತರದಲ್ಲಿ ನಮ್ಮ ಚಂದ್ರಕಾಂತ್ ಸನ್ಮುಖ ಖಂಡ್ರೆ ಸರ್ ಅವರು, ಅದೇ ರೀತಿ ಯಾವಣ ದೇವರು ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಭಾಗ್ಯ ವೇದಿಕೆಗೆ ಆಗಮಿಸಬೇಕು. ಪ್ರಭು ಸುಭಾಷ್ ಅವರು ನಿರ್ದೇಶಕರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ. ಪರಮ ಪೂಜ್ಯರ ಶುಭ ಆಶೀರ್ವಾದ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಪ್ರಾಥಮಿಕ ಮಹಾದೇವ್ ಮತ್ತೊಮ್ಮೆ ಎಲ್ರಿಗೂ ನಿಮ್ಮೆಲ್ಲರ ಜೀವನದ ಚಪ್ಪಾಳೆ ಮೂಲಕ ಅನಂತ ಅಭಿನಂದನೆಗಳು. ಈಗ ಬಂದಿರ್ತಕ್ಕಂಥ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರುಗಳು ವೇದಿಕೆಗೆ ಆಗಮಿಸಬೇಕು. ನಮ್ಮ ರಾಹುಲ್ ದೇವರು ಅವರು ಇರ್ಬೋದು, ಪ್ರಭು ಸುಭಾಷ್ ಅವರು, ಪಾಂಡುರಂಗ್ ನರಸಿಂಗ್ ತಲವಾಡಿ ಅವರು, ಅನಿತಾ ಶಾಂತಕುಮಾರ್ ಮುರ್ಗಿ ಅವರು, ಅದೇ ರೀತಿ ಸರಸ್ವತಿ ಹನುಮಂತ್ ಪಾಂಡೆ ನಾವು ವೇದಿಕೆಗೆ ಆಗಮಿಸಿ ಆಶೀರ್ವಾದಬೇಕು.
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರುಗಳು ಜೊತೆಗೆ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರಿಗೆ ಪೂಜ್ಯರಿಂದ ಈ ಸಂದರ್ಭದಲ್ಲಿ ಆಶೀರ್ವಾದ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ಈಗಾಗಲೇ ನಮ್ಮ ಅಧ್ಯಕ್ಷರಾದಂತ ಅನಿಲ್ ಕುಮಾರ್ ಸರ್ ಕಲ್ಯಾಣಿ ಅವರು, ಮುಕುಂದ್ ಕೃಷ್ಣಾಜಿ ಬಿರಾದರ್ ಅವರು, ಕಿರಣ್ ಕುಮಾರ್ ಖಂಡ್ರೆ ಸರ್ ಅವರು, ರಾಜ್ಕುಮಾರ್ ಗುರಪ್ಪ ಜಲ್ದೆ ಸರ್ ಅವರು, ಚಂದ್ರಕಾಂತ್ ಸನ್ಮುಖಪ್ಪ ಖಂಡ್ರೆ ಸರ್ ಅವರು, ರಾವಣ್ ದೇವಲ್ ಅವರು, ಪ್ರಭು ಸುಭಾಷ್ ಅವರು, ಜೊತೆಗೆ ಸಲೀಮುದ್ದೀನ್ ಜಲೀಮುದ್ದೀನ್ ಚೌಧರಿ ಅವರು, ಪಾಂಡುರಂಗ್ ನರಸಿಂಗ ಗಲ್ವಾಡಿ, ಜೊತೆಗೆ ಅನಿತಾ ಶಾಂತಕುಮಾರ್ ಗುಂಗೆ, ಸರಸ್ವತಿ ಹನುಮಂತ್ ಗಡ್ಡೆ, ಎಲ್ಲ ಕೃಷಿ ಪತ್ತಿನ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ರಿಗೂ ಎಲ್ರಿಗೂ ಮತ್ತೊಮ್ಮೆ ಅನಂತ ಶ್ರೇಣಾಶೀರ್ವಾದ ತಿಳಿಸ್ತಾ ಇದೀಗ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಭಾರತೀಯ ಅಧ್ಯಕ್ಷರಾದ ಶ್ರೀ ಶಿವಕುಮಾರ್ ಅಕ್ಷತಿ ಕಲ್ಯಾಣಿ ಸರ್ ಅವರು ವೇದಿಕೆಗೆ ಆಗಮಿಸಬೇಕು. ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಸುಭಾಷ್ ಗುಂಜರ್ಗೆ ಸರ್ ಅವರು, ಜೊತೆಗೆ ಚಂದ್ರಶೇಖರ್ ಬಿ ವಂಕೆ ಸರ್ ಅವರು, ಜೀವನ್ ಗುರುಪಾದಪ್ಪ ಪೆದ್ದೆ ಸರ್ ಅವರು, ನಿರ್ದೇಶಕರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಭಾರತಿ, ಜೊತೆಗೆ ನಮ್ಮ ವಿಲಾಸ್ ಜಗನ್ನಾಥ್ ತಕ್ಕ ಸರ್ ತಾವು ವೇದಿಕೆಗೆ ಆಗಮಿಸಿ ಆಸಕ್ತರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಪೂಜ್ಯ ಅಪ್ಪಗಳವರಿಂದ ಶಿವಕುಮಾರ್ ನಾಕ್ಷಿತಿ ಕಲ್ಯಾಣ ಸರ್ ಅಧ್ಯಕ್ಷರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಭಾರತಿ ಅವರಿಗೂ, ಜೊತೆಗೆ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಸುಭಾಷ್ ಗುಂಜರ್ಗೆ ಸರ್, ಜೊತೆಗೆ ನಮ್ಮ ಜೀವನ್ ಗುರುಪಾದಪ್ಪ ಪೆದ್ದೆ ಸರ್, ಅದೇ ರೀತಿ ವಿಲಾಸ್ ಜಗನ್ನಾಥ್ ಮಕ್ಕ ಸರ್, ಈ ನಾಲ್ವರಿಗೆ ಈ ಸಂದರ್ಭದಲ್ಲಿ ಪೂಜ್ಯ ಅಪ್ಪಗಳವರಿಂದ ಆಶೀರ್ವಾದ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಜೊತೆಗೆ ನಿರ್ದೇಶಕರಾಗಿ ತಮ್ಮ ಅಮೂಲ್ಯವಾದ ಸೇವೆಯನ್ನ ಜನತೆಗಾಗಿ ಮೀಸಲಿಟ್ಟು ಒಳ್ಳೆಯ ತಮ್ಮ ಅವಧಿಯಲ್ಲಿ ಕಾರ್ಯಗಳಾಗಲಿ ಎನ್ನುವ ಶುಭಾಶಯದೊಂದಿಗೆ ಮತ್ತೊಮ್ಮೆ ಜೊತೆಗೆ ನಮ್ಮ ನಿರಂಜನ್ ಶಾಂತಕುಮಾರ್ ಅಷ್ಟೋಡೆ ಸರ್, ನಿರ್ದೇಶಕರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಭಾರತಿ ಸರ್ ಅವರು ಆಗಮಿಸಿ ಆಶೀರ್ವಾದಬೇಕು. ಅದೇ ರೀತಿ ದಿಲೀಪ್ ಕುಮಾರ್ ಕಲ್ಯಾಣರಾವ್ ಸುಂಟೆ ಸರ್, ನಿರ್ದೇಶಕರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಭಾರತಿ, ದಿಲೀಪ್ ಕುಮಾರ್ ಕಲ್ಯಾಣರಾವ್ ಸುಂಟೆ ಸರ್, ಜೊತೆಗೆ ಅನಿಲ್ ಕುಮಾರ್ ಶಂಕರಪ್ಪ ಲೋಖಂಡೆ, ಅನಿಲ್ ಕುಮಾರ್ ಶಂಕರಪ್ಪ ಲೋಖಂಡೆ ಸರ್, ಅದೇ ರೀತಿ ಬಸವರಾಜ್ ಮಾದಪ್ಪ ದೊರಡೆ, ಅದೇ ರೀತಿ ಸಂದೇಶ್ ಬಾಲೆ ಸರ್ ವೇದಿಕೆಗೆ ಆಗಮಿಸಬೇಕು. ಸಂದೇಶ್ ಬಾಲೆ ಸರ್ ಈ ಸಂದರ್ಭದಲ್ಲಿ ಶರಣೆ ಮನೀಷಾ ಸಂದೇಶ್ ಬಾಲೆ, ನಿರ್ದೇಶಕರು ಜೊತೆಗೆ ಶರಣೆ ಶುದ್ಧಿ ಸಂತೋಷ್ ಬಿಜಿ ಪಾಟೀಲ್ ಅವರು ಕೂಡ ಆಸಕ್ತರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಪರಮಪೂಜ್ಯ ಅಪ್ಪಗಳವರಿಂದ ಈ ಸಂದರ್ಭದಲ್ಲಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನ ಭಾರತೀಯ ನೂತನ ನಿರ್ದೇಶಕರುಗಳಿಗೆ ಪೂಜ್ಯರಿಂದ ಆಶೀರ್ವಾದ ಸನ್ಮಾನವನ್ನ ನೆರವೇರಿಸಿ ಶುಭ ಆಶೀರ್ವದಿಸ್ತಾ ಇದ್ದಾರೆ.
ನಿರಂಜನ್ ಶಾಂತಿಕುಮಾರ್ ಎಸ್ಟುಡೆ ಸರ್, ಅದೇ ರೀತಿ ಪ್ರದೀಪ್ ಕುಮಾರ್ ಕಲ್ಯಾಣ ಸುದ್ದಿ ಸರ್, ಅನಿಲ್ ಕುಮಾರ್ ಶಂಕರಪ್ಪ ಲೋಖಂಡೆ ಅವರು, ಜೊತೆಗೆ ಮನೀಷಾ ಸಂಗಮೇಶ್ ಬಾಲೆ ಅವರು, ಶ್ರುತಿ ಸಂತೋಷ್ ಪಾಟೀಲ್ ಅವರು ವೇದಿಕೆ ಮೇಲೆ ಪೂಜ್ಯರಿಂದ ಈಗ ಆಶೀರ್ವಾದ ಸನ್ಮಾನವನ್ನು ಪಡ್ಕೊಳ್ತಾ ಇದ್ದಾರೆ. ಪೂಜ್ಯರು ಕೂಡ ಶುಭ ಆಶೀರ್ವದಿಸ್ತಾ ಇದ್ದಾರೆ. ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಭಾಲ್ಕಿಯ ಎಲ್ಲ ನೂತನ ನಿರ್ದೇಶಕರುಗಳಿಗೂ ಮತ್ತೊಮ್ಮೆ ಪೂಜ್ಯರಿಂದ ಶುಭ ಆಶೀರ್ವಾದದ ಜೊತೆಗೆ ತದನಂತರದಲ್ಲಿ ನಮ್ಮ ಬಸವರಾಜ್ ಮಾದಪ್ಪ ಬರುಡೆ ಸರ್ ಅವರು ಪೂಜ್ಯರಿಂದ ಆಶೀರ್ವಾದ ಸನ್ಮಾನವನ್ನ ನೆರವೇರಿಸಲಾಗ್ತಾ ಇದೆ. ಜೊತೆಗೆ ಎಲ್ಲ ಸನ್ಮಾನಿಗಳಿಗೂ ಗೌರವ ಸನ್ಮಾನವನ್ನು ಸ್ವೀಕರಿಸಿರುವ ಅರ್ಬನ್ ಬ್ಯಾಂಕ್ ನಿರ್ದೇಶಕರಿಗೂ ಪೂಜ್ಯರ ಆಶೀರ್ವಾದ ನೀಡಿ ನಮ್ಮಿಂದ ಈ ಒಂದು ಕೋಆಪರೇಟಿವ್ ಬ್ಯಾಂಕ್ ನ ಸೇವೆ ಆಗಲಿ, ಜನಸೇವೆ ಆಗಲಿ ಅನ್ನುವಂತ ಮಾತನ್ನು ತಿಳಿಸ್ತಾ ಜೊತೆಗೆ ಶರಣೆ ಸೂರ್ಯನದಿ ಚಂದ್ರಕಾಂತ್ ಬಂಡೆ ಅವರು ನಿರ್ದೇಶಕರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಹಾಕಿದ್ರು. ಜೊತೆಗೆ ಬಾಲಾಜಿ ಹನುಮಂತರಾವ್ ಬಾಂಬೆ ನಿರ್ದೇಶಕರು ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಹಾಕಿ ತಾವೆಲ್ಲರೂ ಈ ಸಂದರ್ಭದಲ್ಲಿ ಪೂಜ್ಯರಿಂದ ಆಶೀರ್ವಾದ ಪಡ್ಕೋಬೇಕಾಗಿ ವಿನಂತಿಸ್ತೇನೆ. ಮತ್ತೊಮ್ಮೆ ನಮ್ಮ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರು ಶಿವಕುಮಾರ್ ನಾಕ್ಷಿ ಕಲ್ಯಾಣ ಸರ್ ಅವರು, ಅದೇ ರೀತಿ ಉಪಾಧ್ಯಕ್ಷರಾದ ಸಂಜೀವ್ ಕುಮಾರ್ ಸುಭಾಷ್ ನಿಗರ್ಗೆ ಸರ್ ಅವರು, ಅದೇ ರೀತಿ ಚಂದ್ರಶೇಖರ್ ಬಿ ವಂಕೆ ಸರ್, ಜೊತೆಗೆ ಜೀವನ್ ದುರ್ಗಾನಪ್ಪ ಗದ್ದೆ ಸರ್, ಅದೇ ರೀತಿ ಬಿಲ್ಲಾ ಜಗನ್ನಾಥ್ ಭಟ್ಟ ಅವರು, ನಿರಂಜನ್ ಶಾಂತಕುಮಾರ್ ಅಸ್ತೂರೆ ಅವರು, ದಿಲೀಪ್ ಕುಮಾರ್ ಕಲ್ಯಾಣ ಸುದ್ದಿ ಸರ್, ಅನಿಲ್ ಕುಮಾರ್ ಶಂಕರಪ್ಪ ಲೋಕಟೆ ಅವರು, ಬಸವರಾಜ್ ಮಾಲಿಕ ಬರುಡೆ ಅವರು, ಸೂರ್ಯಮತಿ ಚಂದ್ರಕಾಂತ್ ಬಂಡೆ ಅವರು, ಈ ಸಂದರ್ಭದಲ್ಲಿ ಪೂಜ್ಯ ಅಪ್ಪಗಳವರಿಂದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನ ನಿರ್ದೇಶಕರಿಗೆ ಪೂಜ್ಯರಿಂದ ಆಶೀರ್ವಾದ ಸನ್ಮಾನವನ್ನು ನೆರವೇರಿಸಿದ್ದಾರೆ. ನೂತನವಾಗಿ ಆಯ್ಕೆಯಾದಂತಹ ಅಧ್ಯಕ್ಷರು ಮತ್ತು ನಿರ್ದೇಶಕರಿಗೆ ವಿಶೇಷ ಗೌರವ ಸನ್ಮಾನ ಇವರಿಗೆ ಪೂಜ್ಯ ಅಪ್ಪಗಳವರಿಂದ ಆಶೀರ್ವಾದ ಸನ್ಮಾನ ನೆರವೇರಿದೆ. ವಿಶೇಷವಾಗಿ ಎಲ್ಲ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು, ಜೊತೆಗೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಇರ್ಬೋದು, ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು ಇದುವರೆಗೆ ಈ ಒಂದು ಗೌರವ ಸನ್ಮಾನ ಸಮಾರಂಭ ನೆರವೇರಿದೆ. ವೇದಿಕೆಗೆ ನಮ್ಮ ಗೌರವ ಟೀಚರ್ ಆಗಮಿಸಬೇಕು. ಇವರಿಂದ ಒಂದು ವಚನ ಗಾಯನ ನೆರವೇರಿಸಿದೆ. ಎಲ್ಲರೂ ಅಧಿಕಾರಿಗಳಿಗೆ
ವಚನ ಬಾಬು ಸರ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯ ಅಪ್ಪಾಜಿಯವರ ಪಾದಾರವಿಂದಕ್ಕೆ ನೆರೆದಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳಿಗೂ ಹಾಗೂ ಮುದ್ದು ಮಕ್ಕಳಿಗೂ ನನ್ನ ಅನಂತ ಶರಣಾರ್ಥಿ. ಈ ಭೂಮಿಯನ್ನು ನೀ ಬೆಳಗು ಬಾ, ನನ್ನ ಸೇವೆ ನೀ ಸ್ವೀಕರಿಸು ಬಾ. ಓ ಬಸವೇಶನೇ, ಓ ಚನ್ನ ಬಸವನೇ, ಭಕ್ತರ ಭಕ್ತಿಗೆ ನೀ ಒಲಿದು ಬಾ. ಈ ಭೂಮಿಯನ್ನು ನೀ ಬೆಳಗು ಬಾ, ನನ್ನ ಸೇವೆ ನೀ ಸ್ವೀಕರಿಸು ಬಾ. ಓ ಬಸವೇಶನೇ, ಓ ಚನ್ನ ಬಸವನೇ, ಭಕ್ತರ ಭಕ್ತಿಗೆ ನೀ ಒಲಿದು ಬಾ. ನಿನ್ನ ಗುಡಿಗಂಟೆ ನಾನಾಗುವೆ, ಪೂಜೆ ವೇಳೆಗೆ ನಾ ಮೊಳಗುವೆ. ನಿನ್ನ ಗುಡಿಗಂಟೆ ನಾನಾಗುವೆ, ಪೂಜೆ ವೇಳೆಗೆ ನಾ ಮೊಳಗುವೆ. ನಿನ್ನ ಧ್ಯಾನದಲ್ಲಿ ಧ್ವನಿಗೂಡುತ್ತಲಿ, ನಿನ್ನ ಧ್ಯಾನದಲ್ಲಿ ಧ್ವನಿಗೂಡುತ್ತಲಿ, ನನ್ನ ಮೈ ಮನವನ ಮರೆಯುವೆ. ನನ್ನ ಭಕ್ತಿಗೆ ನೀ ಒಲಿದು ಬಾ, ನನ್ನ ಸೇವೆ ನೀ ಸ್ವೀಕರಿಸು ಬಾ. ಓ ಬಸವೇಶನೇ, ಓ ಬಸವೇಶನೇ, ಓ ಚನ್ನ ಬಸವನೇ, ಭಕ್ತರ ಭಕ್ತಿಗೆ ನೀ ಒಲಿದು ಬಾ. ಭಕ್ತರ ಭಕ್ತಿಗೆ ನೀ ಒಲಿದು ಬಾ. ಶರಣು ಶರಣ. ಸಿಂಪಲ್ಭೂರಿ ಟೀಚರ್ ಅವರಿಗೆ ಅನಂತ ಶರಣಾರ್ಥಿಗಳನ್ನ ತಿಳಿಸ್ತಾ ಇವತ್ತಿನ ಗೌರವ ಸನ್ಮಾನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿರುವ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳು ಇದೀಗ ನಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿದ್ದಾರೆ. ಪೂಜ್ಯರ ಆಶೀರ್ವಾದ ವಾಣಿಯನ್ನ ನಾವೆಲ್ಲರೂ ಆಲಿಸೋಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಬಸವ ತಂದೆಯ ಪಾದಕ್ಕೆ ವಂದಿಸಿ ಸದ್ಗುರುಗಳನ್ನ ಸ್ಮರಣೆ ಮಾಡಿ ಪೂಜ್ಯರಾದ ಗುರು ಬಸವ ಪಟ್ಟದೇವರಿಗೂ ಇಲ್ಲಿ ಆಗಮಿಸಿರುವಂಥ ಅರ್ಬನ್ ಬ್ಯಾಂಕಿನ ಅಧ್ಯಕ್ಷರು ಎಲ್ಲ ಸದಸ್ಯರಿಗೂ ಮತ್ತು PKPSದ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಸರ್ವರಿಗೂ ಶರಣು ಶರಣಾರ್ಥಿಗಳು. ಗುರುಗಳೆಲ್ಲ ಹೇಳಿಬಿಟ್ಟ. ಈಗೇನು ಇಲ್ಲಿ ಹೇಳಂಥದ್ದು ಏನು ನಮ್ಮ ಅವ್ರು ಬಂದ್ಮೇಲೆ ನಮ್ಗೆ ಭಾಳ ಅಲಿಕೆ ಅದಕ್ಕೆ ಈಗ ಹೇಳಂಥದ್ದು ಏನಿಲ್ಲ. ಈ ಜೀವನದಾಗ ಅವಕಾಶ ಅಂತ ಸಿಗ್ತಾವ, ಆಪರ್ಚುನಿಟಿ ಅಂತ ಇಂಗ್ಲೀಷ್ದಾಗ. ಈ ಅವಕಾಶ ಸಿಕ್ಕಾಗ ಯಾರು ಚಂದ ಬಳಕೆ ಮಾಡ್ಕೋತಾರಲ್ಲ ಅವರು ಜನರ ಹೃದಯದಲ್ಲಿನೂ ಇರ್ತಾರ, ದೇವರ ಹೃದಯದಲ್ಲಿನೂ ಇರ್ತಾರೆ. ಸಿಕ್ಕ ಅವಕಾಶವನ್ನ ತಪ್ಪಿಸ್ಕೊಂಡ್ರೆ, ಸಿಕ್ಕ ಅವಕಾಶವನ್ನ ಸರಿಯಾಗಿ ಬಳಕೆ ಮಾಡದಿದ್ರ ನಾವು ಜೀವನದಲ್ಲಿ ಏನೋ ಒಂದು ಆಪರ್ಚುನಿಟಿ ತಪ್ಪಿಸ್ಕೊಂಡಂಗಾಗ್ತದೆ. ಅದಕ್ಕೆ ಇಲ್ಲೇ ನಿಮ್ಮ ದೊಡ್ಡ ದೊಡ್ಡ ಸ್ಥಾನ, ಅಧ್ಯಕ್ಷ, ಉಪಾಧ್ಯಕ್ಷ, ಸದಸ್ಯರಿದ್ರಿ ನಿಮ್ಮ ಅಧಿಕಾರವನ್ನ ಚಂದ ಚಲಾಯಿಸಿ ಅದಕ್ಕೆ ಜನರಿಗೆ ಹೆಂಗೆ ಸದುಪಯೋಗ ಮಾಡಬೇಕು. ಮತ್ತ ಅವಕಾಶ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ. ಯಾಕಂದ್ರೆ ಇದು ನಾವು ಯಾವಾಗಲೂ ಈ ಕುರ್ಚಿ ಮೇಲೆ ಕುಂತಿದ್ದೇವೆ, ಇದು ಖಾಯಂ ಅಲ್ಲ ಅಂತ ಹೇಳ್ಬೇಕು. ಇದು ಖಾಯಂ ಅಲ್ಲ ಅಂತ ತಿಳ್ಕೊಂಡ್ರೆ ಅದು ಹೋಯ್ತು. ಅದಕ್ಕೆ ಯಾವುದೂ ಖಾಯಂ ಇರಲ್ಲ. ಈಗ ನೀವು ನನ್ನ ಉಪದೇಶ ಕೇಳ್ತೀರಿ, ಇನ್ನೂ ನಿಮಗೆ 2 ತಾಸು ಹೇಳ್ದ ಅಂದ್ರೆ ನಡೀತೀರಿ. ಹಂಗಿರ್ತದದು. ಯಾವುದೇ ಆಗಲಿ ಆ ಅವಕಾಶ ಸಿಕ್ಕ ತಕ್ಷಣ
ಅದು ಚಂದ ಬಳಕೆ ಮಾಡ್ಕೋಬೇಕು. ಇಲ್ಲಂದ್ರೆ ಈಗ ನಮ್ಮ ದೇವರು ಇವತ್ತಿನ ದಿನ ಕೊಟ್ಟ, ಇವತ್ತಿನ ದಿನ ನಾವು ಚಂದ ಉಪಯೋಗ ಮಾಡಿದ್ರೆ ಒಂದೊಂದು ಕ್ಷಣ ಒಂದೊಂದು ತಾಸು ಅದು ಚಂದ ಬಳಕೆ ಮಾಡ್ಕೊಂಡೇವಂದ್ರೆ ಜೀವನದಾಗ ನಾವು ಏನಾದರೂ ಸಾಧಿಸ್ಬೋದು. ನಾವು ಆ ದಿನ ಸುಮ್ಮನೆ ಕುಂತೋ ನಿಂತೋ ಮತ್ತೇನೋ ಮಾಡ್ಕೋತಾ ಕುಂತ್ರೆ ಆ ದಿನದ ಸೊಬಗು, ಆ ದಿನದ ಇದು ಹೋಗ್ಬಿಡ್ತು. ಅದಕ್ಕೆ ನಾವು ಕ್ಷಣ ಕ್ಷಣನೂ ಅದಕ್ಕೆ ಸಮಯದ ಪರಿಜ್ಞಾನ ಇಟ್ಟುಕೊಂಡು ನಾವು ದಿನದ ದಿನ ಏನು ಮಾಡಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹೋದ ಸಮಯ ಮತ್ತೆಂದೂ ಬರಲ್ಲ, ಇದು ಎಲ್ಲರೂ ನೆನಪಿಟ್ಕೋಬೇಕು. ಈ ಒಬ್ಬ ರೈತ, ಮುಗ್ಧ ರೈತ, ಪಾಪ ಹೊರಗಿನ ಏನೂ ಜ್ಞಾನ ಇಲ್ಲ, ಹೊಲ್ದಾಗ ಬೆಳೆಯೋದು, ಬಂದಷ್ಟು ಧಾನ್ಯ ತಗೊಳ್ಳೋದು, ಅದರಲ್ಲಿಂದ ತನ್ನ ಜೀವನ ನಿರ್ವಹಣೆ ಮಾಡ್ತಿದ್ದ. ಅವನು ಹೊಲದ ಪಕ್ಕದಾಗ ಒಂದು ಹಳ್ಳ ಹರಿತಿತ್ತು, ಚಿಕ್ಕ ಹಳ್ಳ ಹರಿತಿತ್ತು. ಮಳೆ ಜೋರಾಗಿ ಮಳೆ ಬಿತ್ತು, ಮ್ಯಾಲಿನೆಲ್ಲ ನೀರು ದೊಡ್ಡ ಹಳ್ಳ ಹರ್ಕೋತ ಬರ್ತಿತ್ತು. ಆ ಹಳ್ಳದಾಗೆ ಏನೋ ಒಂದು ಗಂಟು ತೇಲ್ತಾ ಬರ್ತಾ ಇತ್ತು. ಇವ ಈಜಾಡ್ತಾ ಆಡ್ತಾ ಹೋಗಿ ಆ ಗಂಟು ತಗೊಂಡು ಬಂದು ಅದು ಬಿಚ್ತಾನೆ. ಬಿಚ್ಚಿ ಅದ್ರ ಒಳಗೆ ಏನಿರ್ತಾವ, ಅಮೂಲ್ಯವಾದಂಥ ವಜ್ರಗಳು ಇರ್ತಾವ, ಬೆಳ್ಳ ವಜ್ರಗಳು ಇರ್ತಾವ. ಅವನಿಗೆ ವಜ್ರವ ಅಂತ ಗೊತ್ತಿರಲ್ಲ ಪಾಪ. ಅವ ಜೀವನದಾಗ ವಜ್ರದ ಅವ ಯಾಕೆ ನೋಡಿರ್ತಾನೆ, ಅದು ಹೆಂಗಿರ್ತಾವ ಅಂಬೋದು ಅವನಿಗೆ ಗೊತ್ತೂ ಇಲ್ಲ. ಅವಾಗ ಅವ ಏನಂದ, ಎಷ್ಟು ಚಂದ ಅವಲ್ಲಪ್ಪ, ಹಕ್ಕಿ ಹೊಡಿಲಾಕಿ ಇವು ಗಾರ್ಗೊಂಟಿ ಅಂದ. ಹಕ್ಕಿಗೆ ಹೊಡಿಲಾಕ ಗಾರ್ಗೊಂಟಿ ಅಂತ ಹೇಳಿ ಮಂಚಿಗೆ ಕಟ್ಟದ. ಮಂಚಿಗೆ ಕಟ್ಟಿ ಅವ ಹಕ್ಕಿ ಹೊಡಿತಾ ಇದ್ದ. ಎಲ್ಲ ಹೋದು, ಎರಡು ಉಳಿದಿದ್ದು. ಒಂದು ದಿವಸ ಮನೆಗೆ ಬರಾಗ ಹಿಂಗೆ ಹಾರಿಸ್ಕೊತಾ ಹೊಂಟಿದ್ದ. ತರಕಾರಿ ಮಾರೋ ಕೇಳ್ದ, ತಮ್ಮ ಈ ಕಡೆ ಬಾರು, ಅವು ನಮ್ಗೆ ಕೊಡ್ತೇನೆ, ನಿಮ್ಗೆ 50 ರೂಪಾಯಿ ಕೊಡ್ತಾ ಅಂದ. ಅವನಿಗೆ ಅನಿಸ್ತದ ಇದಕ್ಕೆ ರೊಕ್ಕ ಬರಂಗೆ ಕಾಣಿಸ್ತದಂತ ಅವನ ತಲೆಯಾಗ ಒಮ್ಮೆ ಜಗ್ ಅಂತ ನಿಲ್ಲಿಸ್ತ. ಅವಾಗ ಮತ್ತೆ ದುಕಾನ್ಗೆ ಹೋದ, ಕೆಳಗೆ ದುಕಾನ್. ಅವ್ರಂದ್ರು 5,000 ರೂಪಾಯಿ ಕೊಡ್ತಾ ಕೊಡು ಅಂತ. ಅವ ಮತ್ತೆ ಅದಕ್ಕೆ ದೊಡ್ಡ ದುಕಾನ್ಗೆ ಹೋದ, ಅವ್ರು 25,000 ಅಂದ್ರು. ಅವ ಬಂಗಾರ ವ್ಯಾಪಾರಿ ಹತ್ತಿರ ಹೋದ, ಅವ್ರು 50,000 ಕೇಳಿದ್ರು. ಅವ ವಜ್ರದ ವ್ಯಾಪಾರಿ ಹತ್ರನೇ ಹೋದ, ರತ್ನದ ವ್ಯಾಪಾರಿ ಹತ್ರನೇ ಹೋದ. ಅವರಂದ್ರು, ತಮ್ಮ ಭಾಳ ಮೌಲ್ಯ ರತ್ನವು, ಇದು ಒಂದ್ರದ ಬೆಲೆ 1,00,000 ರೂಪಾಯಿ ಆಗ್ತದೆ, 2 ಅದಾವಲ್ಲ 2 ಲಕ್ಷ ಕೊಡ್ತೀನಿ ಅಂತಂದ. ಅವ ಮಾತಾಡಕ್ ಚಾಲು ಮಾಡ್ದ. ಯಾಕೋ ಬೆಲೆ ಕಮ್ಮಿ ಆಯ್ತು ಅಂತ ಹೇಳ್ತಿದ್ದೇನು, ಯಾಕೆ ಹೇಳ್ತೈತಿ? ಇಂತ ಭಾಳ ಸಿಕ್ಕಿದ್ರಿ, ಎಲ್ಲ ಹೋದ್ರಿ ಅವಾಗ ಅವ ಎಲ್ಲ ಹೋದ್ರೆ ಅವಾಗ ಹತ್ತಿರ ಬರ್ತದೇನ್ರಿ? ಎದೆ ಬಡ್ಕೊಂಡ್ರೆ ಬರ್ತದೆ, ಹಣಿ ನೆಲಕ್ಕೆ ಹದಿಡಿದ್ರೆ ಬರ್ತದೆ, ಬರಲ್ಲ. ಹಂಗ ನಮ್ಮ ಜೀವನದೂ ಹೆಂಗ ಒಂದೊಂದು ದಿನ ಒಂದೊಂದು ತಿಂಗಳು, ಒಂದೊಂದು ದಿನ ಒಂದೊಂದು ತಾಸು ಅವು ಅಮೂಲ್ಯ ರತ್ನಿದ್ದಂಗ. 3 ವರ್ಷ ಅವಧಿ ಇರ್ತದೆ, 5 ವರ್ಷ ಇರ್ತದ, 5 ವರ್ಷ ಅವಧಿ ಇರ್ತದ. ಆ ಅವಧಿಯೊಳಗ ದಿನ ಇದೊಂದು ರತ್ನ ಕೊಟ್ಟ ನಮ್ಗೆ ಅವಕಾಶ ಸಿಕ್ಕದ, ಇದು ಚಂದ ಬಳಸಬೇಕು, ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಒಂದು ಭಾವದಿಂದ ಸೇವೆ ಮಾಡ್ರಿ. ಆ ಸೇವೆಗೆ ದೇವರು ಫಲ ಕೊಟ್ಟೇ ಕೊಡ್ತಾರೆ. ಒಂದು ಮಾತು ಎಲ್ಲರೂ ತಿಳ್ಕೊಬೇಕು, ಯಾವತ್ತಿಗೂ ನಾವು ಮಾಡಿರುವಂಥ ಸೇವೆ ಅದು ಎಂದೂ ಹಸಿ ಹೋಗಲ್ಲ. ಯಾವುದೋ ರೂಪದಿಂದ ಅದು ನಮಗೆ ಬರ್ತದೆ, ಅದು ಯಾವುದೋ ರೂಪದಿಂದ ಬರ್ತದೆ. ಮತ್ತು ಅದು ವ್ಯರ್ಥ ಎಂದು ಹೋಗಲ್ಲ, ನಾವು
ನಾವು ಯಾರಿಗೆ ಸೇವೆ ಮಾಡಿದೆವೋ ಅವ್ರು ನಮಗೆ ಮಾಡ್ಲಿಕ್ಕಿಲ್ಲ. ಅದು ನಾವು ಬಯಸ್ಕೋಬಾರ್ದು. ಕೆಲವರು ತಾಪ್ ಮಾಡ್ಕೊತಾರೆ. ಮೊನ್ನೆ ಒಂದು ಮದುವೆಗೆ ಹೋಗಿದ್ದ. ಮದುವೆಗೆ ಹೋದಾಗ ಆ ಗಾಡಿ ರಶ್ ಇರ್ತದ, ಕಾರ್ಗಳು ಭಾಳ ರಶ್ ಇರ್ತದ. ನಮ್ಮ ಡ್ರೈವರ್ ದೂರ ನಿಂದಿಸಿದ್ದ. ಅದು ಬರಾಗ ಸ್ವಲ್ಪ ಲೇಟ್ ಆಯಿತು. 10 ನಿಮಿಷ ಗೇಟ್ ಮೇಲೆ ನಿಂತಿದ್ದ. ಒಬ್ಬಕ್ಕೆ ಹೆಣ್ಮಗಳು ಬಂದರು, ಮತ್ತು ಇನ್ನೊಬ್ಬಕ್ಕೆ ಹೇಳತ್ತು, ಯಾಕಂದ್ರೆ ನಾನು 5,000 ರೂಪಾಯಿ ಸೀರೆ ಉಡ್ಸಿದ ಆಕೆಗೆ, ಈಗ ಎಂತ ಮಾಡ ನೋಡಿ 500 ರೂಪಾಯಿ ಅಂತ ಆಕಿ ಹೇಳ್ಕೊತ ಇದು ಮಾಡ್ಕೋತ ಸಿಟ್ಟು ಹೊರಗೆ ನಡೆದಿದ್ದು. ನಂಗೆ ಅನಿಸ್ತು, ಉಡ್ಸಂತ ಯಾರಂದು ಮತ್ತೆ ಉಡ್ಸಿದ್ರಿ ಖುಷಿ ಸಲ ಉಡ್ಸ್, ಮತ್ತೆ ಅವ್ರು ನೀವು ನನಗೂ 10,000 ಉಡ್ಸ್ಲಿ ಅಂತ ಯಾಕಬೇಕು? ಅದು ಒಳ್ಳೇದಲ್ಲ. ಈ ಕೆಲವರಂತ ಅಪ್ಪ ನಿಮಗೆ ಮಠದಾಗ ಕಲಿತು 2 ಲಕ್ಷ ರೂಪಾಯಿ ಗಳಿಸ್ಲತ್ತ ನೋಡ್ರಿ. ಅವನಿಗೆ ಒಂದು ಲಕ್ಷ ರೂಪಾಯಿ ಚಂದ ಹಚ್ಚದಂತೆ. ಅವ ನಮಗೆ ನೋಡಿದ್ರೆ 2 ಕೇಳ್ತಾರಂತ ಹಂಗೆ ಹೋಯ್ತಾರ. ಅವನಿಗೇನು ಕೇಳ. ಮತ್ತೊಬ್ಬ ಯಾರೋ ಭಕ್ತ ಬಂದು, ಅಪ್ಪ ನನ್ನ ಎಲ್ಲಿ ಹೆಸರು ಹೇಳ್ಬೇಡ್ರಿ, ನಂದು ಹೆಸರು ಹೇಳ್ಬೇಡ್ರಿ, ನಾನು ಇಷ್ಟು ರೊಕ್ಕ ಕೊಡ್ತೀನಿ ಅಂತ ಹೇಳ್ಕೊಟ್ಟು ಹೋಗ್ಬೋದು. ಅಂದ್ರೆ ನಾ ಹೇಳ್ತಾ ತಾತ್ಪರ್ಯ ಏನಂದ್ರೆ, ನಾವು ಕಷ್ಟದಲ್ಲಿ ಇದ್ದವ್ರಿ, ನೋವಿನಲ್ಲಿ ಇದ್ದವ್ರಿ, ಕಣ್ಣೀರು ಬರೋಂಥವ್ರಿ, ಕಣ್ಣೀರು ವರ್ಷ ಕೆಲಸ ನಾವು ಮಾಡಿದ್ರೆ ದೇವರು ಮತ್ತೆ ಯಾವುದೋ ರೂಪದಾಗ ನಮ್ಗೆ ಕೊಡ್ತಾರ. ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ಲರಿಗೂ ಹಾರೈಸಿ ಎಲ್ಲ ಚಂದಾಗಲಿ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಕ್ತಾಯ ಮಾಡ್ತೀನಿ. ಓಂ ಶ್ರೀ ಗುರು. ಈಗ ವಚನ ಮಂಗಲದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಲಾಗ್ತದೆ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ